ಇನ್ನು ಕೊಟ್ಟ ಮಾತು ರಾಜ್ಯ ಸರ್ಕಾರ ಉಳಿಸಿಕೊಂಡಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಆಶಾ ಕಾರ್ಯಕರ್ತರೆಲ್ಲರೂ ಕೂಡ ಭಾರೀ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕೊಟ್ಟ ಮಾತು ರಾಜ್ಯ ಸರ್ಕಾರ ಉಳಿಸಿಕೊಂಡಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತರೆಲ್ಲರೂ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಆಶಾ ಕಾರ್ಯಕರ್ತರೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಾಸಿಕ ಗೌರವಧನಕ್ಕಾಗಿ ಈ ಹಿಂದೆ ಪ್ರತಿಭಟನೆ ಮಾಡಿದ್ರು, ಭರವಸೆ ಕೊಟ್ಟಿದ್ರು. ಆ ಭರವಸೆಯನ್ನ ಈಡೇರಿಕೆ ಮಾಡಿಲ್ಲ. ಕೊಟ್ಟ ಮಾತಿನ ಮೇಲೆ ನಿಲ್ತಾ ಇಲ್ಲ ರಾಜ್ಯ ಸರ್ಕಾರ. ಹಾಗಾಗಿ ಮತ್ತೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮಾಸಿಕ ಗೌರವಧನ 10,000ಕ್ಕೆ ನಿಗದಿ ಮಾಡುವಂತೆ ಪ್ರತಿಭಟನೆ ಮಾಡಿದ್ರು. ಶಿವಮೊಗ್ಗ ಡಿಸಿ ಕಚೇರಿ ಎದುರು ಆಶಾ ಕಾರ್ಯಕರ್ತರು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರೆಲ್ಲರೂ ಕೂಡ ಅವರ ಸಂಘದಿಂದ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಡಿಸಿ ಕಚೇರಿ ಮುಂದೆ. ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ತಾ ಇಲ್ಲ. ಹಾಗಾಗಿ ಧಿಕ್ಕಾರವನ್ನ ಕೂಗಿ ಆಶಾ ಕಾರ್ಯಕರ್ತರೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಡಿಸಿ ಕಚೇರಿ ಮುಂದೆ. ಆ ಭರವಸೆಯನ್ನ ಈಡೇರಿಕೆ ಮಾಡ್ತಾ ಇಲ್ಲ. ಇನ್ನೆಷ್ಟು ದಿನ ಟೈಮ್ ಬೇಕು ನಿಮಗೆ ಅಂತ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈಗಾಗಲೇ ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ತೀವಿ ಅಂತ ವಿವಿಧ ಬೇಡಿಕೆಗಳನ್ನಿಟ್ಟು ವಿವಿಧ ಪ್ರಣಾಳಿಕೆಗಳನ್ನ ಕೊಟ್ಟು ಅದನ್ನೆಲ್ಲ ಕೂಡ ಈಡೇರಿಕೆ ಮಾಡ್ತಾ ಇದ್ದೀವಿ ಅಂತ ಕೂಡ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಕೊಟ್ಟ ಮಾತಿನಂತೆ ನಡೆಯುವ ಸರ್ಕಾರ ಅಂತ. ಹಾಗಾದ್ರೆ ಇವರಿಗೆ ಕೊಟ್ಟ ಮಾತು ನೆನಪಿಲ್ವಾ, ನೆನಪಿದಿನ ಎನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅವರ ಬೇಡಿಕೆಗಳನ್ನ ಈಡೇರಿಸುವುದಾಗಿ, ಭರವಸೆಯನ್ನ ಈಡೇರಿಸುವುದಾಗಿ ಭರವಸೆ ಕೊಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಬದಲಾಗಿ ಅವರು ಏನು ಕೊಟ್ಟಿರುವಂತ ಮಾತನ್ನ ಉಳಿಸಿಕೊಂಡಲೇ ಇದ್ರೆ ವಿಧಾನಸೌಧ ಮುಖ್ಯ ಆಗುವಂತದ್ದಾಗಿರಬಹುದು. ಇನ್ನು ಮುಂದುವರೆದ ಬೇಡಿಕೆಗಳು ಏನು ಏನಾಗ್ತಿದ್ರೆ ಮುಂದುವರೆದ ಭಾಗಗಳಲ್ಲೂ ಕೂಡ ನಾವು ಹೋರಾಟವನ್ನು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಕೆಲಸ ಮಾಡ್ತಾ ಇದೆ. ಹಾಗಾಗಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಬದಲಾಗಿ ಅವರು ಏನು ಕೊಟ್ಟಿರುವಂತ ಮಾತನ್ನ ಉಳಿಸಿಕೊಂಡಲೇ ಇದ್ರೆ ವಿಧಾನಸೌಧ ಮುಖ್ಯ ಆಗುವಂತದ್ದಾಗಿರಬಹುದು. ಇನ್ನು ಮುಂದುವರೆದ ಬೇಡಿಕೆಗಳು ಏನು ಏನಾಗ್ತಿದ್ರೆ ಮುಂದುವರೆದ ಭಾಗಗಳಲ್ಲೂ ಕೂಡ ನಾವು ಹೋರಾಟವನ್ನು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಕೆಲಸ ಮಾಡಿದೆ, ಕೆಲಸ ಮಾಡ್ತಾ ಇದೆ. ಹಾಗಾಗಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಬದಲಾಗಿ ಅವರು ಏನು ಕೊಟ್ಟಿರುವಂತ ಮಾತನ್ನ ಉಳಿಸಿಕೊಂಡಲೇ ಇದ್ರೆ ವಿಧಾನಸೌಧ ಮುಖ್ಯ ಆಗುವಂತದ್ದಾಗಿರಬಹುದು. ಇನ್ನು ಮುಂದುವರೆದ ಬೇಡಿಕೆಗಳು ಏನು ಏನಾಗ್ತಿದ್ರೆ ಮುಂದುವರೆದ ಭಾಗಗಳಲ್ಲೂ ಕೂಡ ನಾವು ಹೋರಾಟವನ್ನು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.